ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಇನ್ಸ್ಟೆಂಟ್ 10 ನಿಮಿಷದಾಗ ವಡೆ ಮಾಡೋದು ನೋಡ್ರಿ. ನೆನೆಸೋದು ಬೇಡ ಮತ್ತು ಮೊಸರು ಬೇಡ ಮತ್ತು ಯಾವುದೇ ಥರ ಹಿಟ್ಟು ಹಾಕ್ಲಾರ್ದ ನಾನು ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ನಾನು ಇವತ್ತು ಗರಿಯಾಗಿ ವಡೆ ಮಾಡತ್ತೀನಿ. ಈಗ ಮಾಡೋ ವಿಧಾನ ನೋಡ್ಕೊಂಬಂದ್ಬಿಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಯಾರ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನ ಕರಿತೈತಿ, ಅದನ್ನು ಒತ್ತಿದ್ರೆ ನಾ ಮಾಡೋದು ವಿಡಿಯೋ ನಿಮ್ಗೆ ಫಸ್ಟ್ ನೋಡ್ಬೋದು ನೋಡಿರಿ. ಈಗ ವಿಡಿಯೋ ನೋಡ್ಕೊಂಬಿಡಂಬರ್ರಿ. ಫಸ್ಟ್ ನಾನು ಒಂದು ಬಾಳ್ಗೆ ಇಟ್ಕೊಂಡೇನಿ ನೋಡ್ರಿ ಗ್ಯಾಸಿನ ಮೇಲೆ. ಅದ್ರೊಳಗೆ ನಾನು 2 ಕಪ್ ಅಷ್ಟು ನೀರು ಹಾಕ್ಕೊಂಡೀನಿ. ಈಗ ನೀರು ಕುದಿಯಾಕೆ ಕುಂತಂದ್ರೆ ಇದಕ್ಕೆ ನಾನು ಏನೇನು ಬೇಕೆಲ್ಲ ಹಾಕ್ಕೊಂಡ್ಬಿಡ್ತೀನಿ ನೋಡ್ರಿ. ಕರಿಬೇವು, ಒಂದು ಕಡ್ಡಿಯಷ್ಟು ಕರಿಬೇವನ್ನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡೀನಿ. ಕೊತ್ತಂಬರಿನೂ ಸಣ್ಣ ಕಟ್ ಮಾಡಿ ಹಾಕ್ಕೊಂಡೀನಿ ರೀ. ಮತ್ತು ಶುಂಠಿನ ಒಂದು ಸ್ವಲ್ಪ ಹೆರಿದು ಅರ್ಧ ಇಂಚಷ್ಟು ಹೆರಿದು ಹಾಕ್ಕೊಂಡೇನಿ ನೋಡ್ರಿ. ಸಣ್ಣಗೆ ಹೆಚ್ಚಿದ ಹಸಿಮೆಣ್ಸಿಕಾಯಿ ಹಾಕೋರಿ. ಆಮೇಲೆ ಕೊಬ್ಬರಿ ಹಾಕ್ಕೋತೀನಿ ನೋಡ್ರಿ, ಸಣ್ಣಗೆ ಹೆಚ್ಕೋರಿ ಹಸಿ ಕೊಬ್ಬರಿನ. ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಅಂದರೆ ಮೆಣ್ಸಿಕಾಯಿ, ಒಣ ಮೆಣ್ಸಿಕಾಯಿನ ಸಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನು ಹಾಕ್ಕೋತೇನೆ ನೋಡ್ರಿ. 1 ಸ್ಪೂನ್ ಅಷ್ಟು ನೋಡಕ್ಕೆ ಚಂದ ಕಾಣಿಸ್ತಾವ್ರಿ, ಕಲರ್ಫುಲ್ ಆಗಿರ್ತಾವೆ. ಕೊಬ್ಬರಿ ಹಾಕೋದ್ರಿಂದ ಸೇಮ್ ವಡೆ ತಿಂದಷ್ಟೇ ನಮಗೆ ಫೀಲ್ ಬರ್ತೈತೆ ನೋಡ್ರಿ, ಅಷ್ಟು ಟೇಸ್ಟ್ ಆಗಿರ್ತಾವೆ ಇವು ಕೊಬ್ಬರಿ ಹಾಕೋದ್ರಿಂದ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ ನೋಡ್ರಿ ಈಗ. ಆಮೇಲೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೋರಿ, ಅಂದರೆ ಜಿಬಟ್ ಆಗೋದಿಲ್ಲ ಅದು ನಮ್ಗೆ ರವೆ ಹಾಕಿದ ಕೂಳೆ. ಈಗ ನಾನು 2 ಕಪ್ ನೀರಿಗೆ 1 ಕಪ್ ಅಷ್ಟು ರವೆ ಹಾಕ್ಕೊಂಡು ಇದನ್ನು ಕಲಿಸ್ಕೊಂಬಿಡ್ರಿ ನೋಡ್ರಿ. ಸಣ್ಣ ಉರಿ ಇಟ್ಕೊಂಡು ಇದನ್ನು ಈ ರೀತಿ ಚಮಚೆಲೆ ಕಲಿಸ್ಕೊಂಬಿಡ್ರಿ. ಜೋರು ಉರಿ ಇಟ್ಕೊಂಡು ರವೆ ಹಾಕ್ಕೊಂಡ್ರೆ ಗಂಟು ಆಕೈತಿ. ಹಾಗಾಗಿ ಸಣ್ಣ ಉರಿ ಇಟ್ಕೊಂಡು ಹಾಕೋರಿ ರವಾನ. ಈ ರೀತಿ ಕೈ ಬಿಡ್ಲಾರ್ದಂಗೆ ಒಂದು ಸ್ವಲ್ಪ ಹೊತ್ತನ ಕಲಿಸ್ಕೋರಿ. ನಾನು ಕರೆಕ್ಟ್ ಮೆಜರ್ಮೆಂಟ್ ರೀ, 2 ಕಪ್ ನೀರಿಗೆ 1 ಕಪ್ ರವೆ ಕರೆಕ್ಟ್ ಆಯ್ತು ನೋಡ್ರಿ. ಇದು ಭಾಳ ಗಟ್ಟಿನೂ ಆಗ್ಬಾರ್ದು ನಮ್ಗೆ. ರವೆ ಜಾಸ್ತಿ ಹಾಕ್ಬಿಟ್ರೆ ವಡೆ ಗಟ್ಟಿ ಆಕ್ಕವ. ಮತ್ತು ರವೆ ಕಡಿಮೆ ಹಾಕ್ಬಿಟ್ರೆ ಏನಾಕೈತೆ ರೀ, ಎಣ್ಣೆ ಹಿಡಿತೈತಿ ಮತ್ತು ವಡೆ ಎಲ್ಲ ಎಣ್ಣೆ ಆಗ್ತೈತಿ ನೋಡ್ರಿ. ಈಗ ನೋಡ್ರಿ, ಕೈ ಬಿಡ್ಲಾರ್ದಂಗೆ ಒಂದು 5 ನಿಮಿಷ ನಾವು ಈಗ ಉಪ್ಪಿಟ್ಟಿಗೆ ತಿರುವುತಿರ್ತೇವಲ್ಲ ಚಮಚೆಲೆ, ಆ ರೀತಿ ಮಾಡ್ಕೋಬೇಕ್ರಿ. ಅಂದ್ರೆ ಗಂಟನೂ ಆಗೋಲ್ಲ, ನಮಗೆ ಸಾಫ್ಟಾಗಿ ಬೆಂದು ಬರ್ತೈತಿ ನೋಡ್ರಿ. ಇದು ರವೆ ಪೂರ್ತಿ ಎಲ್ಲ ಕಡೆ ಬೇಯ್ತೈತಿ. ನಾವು ಕೈ ಬಿಟ್ಬಿಟ್ರೆ ಒಂದೇ ಸೈಡ್ ಬೇಯ್ತೈತಿ, ಮ್ಯಾಗಿನ ಪದ್ರೆಲ್ಲ ಬೇಯೋದೇ ಇಲ್ಲ ನೋಡ್ರಿ. ಈ ರೀತಿ ಹೂವು ಅಳದಂಗೆ ಅಳಬೇಕ್ರಿ ನಮಗೆ ರವೆ ಇದು. ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಇದನ್ನು ಬಾಯಿ ಮುಚ್ಚಿಡ್ತೇನೆ ನೋಡ್ರಿ. ಒಂದು ಸ್ವಲ್ಪ ಅಲ್ಲೇ ಅಳದಂಗೆ ಆಕೈತಿ ಮತ್ತು ನಮ್ಗೆ ಈ ರೀತಿ ನಾದಾಕ ತಣ್ಣಗೂ ಆಗಿರ್ತೈತಿ. ಈಗ ಒಂದು ಪ್ಲೇಟಿಗೆ ಎಣ್ಣೆ ಹಚ್ಕೋತೀನಿ ನೋಡ್ರಿ. ಎಣ್ಣೆ ಹಚ್ಕೊಂಡು ಅದು ರವೆ ನಾವು ಈಗ ಮಿಕ್ಸ್ ಮಾಡಿಟ್ಟೇವಲ್ಲ ನೀರೊಳಗೆ, ಅದನ್ನು ಈ ಪ್ಲೇಟಿಗೆ ಹಾಕೋತೇನೆ ನೋಡ್ರಿ. ನೋಡ್ರಿ, ಈಗ ಒಂದು ಸ್ವಲ್ಪ ಅಳ್ಳೇತದ ಅದ್ರೊಳಗೆ ಇಟ್ಟಿದ್ದಕ್ಕೆ, ಮತ್ತೊಂದು ಸ್ವಲ್ಪ ತಣ್ಣಗೂ ಆಗೈತಿ, ಕೈಯಾಗ ಹಿಡಿಯೋ ಅಷ್ಟು ತಣ್ಣಗಾಗೈತಿ. ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಮಿದ್ಕೋರಿ, ಅಂದ್ರೆ ಕೈನೂ ಬಿಸಿ ಆಗೋದಿಲ್ಲ. ಪೂರ್ತಿ ತಣ್ಣಗಾಗಿರೋಂಗಿಲ್ಲಲ್ರಿ ಅದು, ಹಂಗಾಗಿ ಒಂದು ಸ್ವಲ್ಪ ಸುಡ್ತಿರ್ತೈತಿ. ಕೈಗೆ ಎಣ್ಣೆ ಹಚ್ಕೊಂಡ್ರೆ ಅಷ್ಟು ಬಿಸಿ ತಾಗೋಂಗಿಲ್ಲ ಅದ್ರದ್ದು ನೋಡ್ರಿ. ಈ ಥರ ಒಂದು ಸ್ವಲ್ಪ ಮಿದ್ಕೊಂಡ್ರಿ, ಹಂಗೆ ನಾದೋದಲ್ರಿ, ಹಿಟ್ಟು ನಾದದಂಗೆ ಹಂಗೆ ಪೂರ್ತಿ ಒಂದು ಸ್ವಲ್ಪ ಮಿದ್ಕೊಳೋದ್ರಿ ಎಲ್ಲ. ಫಸ್ಟಿಗೆ ನಾವು ಬಾಳ್ಗೆ ಒಳಗೆ ರವೆ ಎಲ್ಲ ಕಲಿಸ್ಬಿಟ್ಟಿರ್ತೇವಲ್ಲ, ಎಲ್ಲ ಕೂಡ್ಕೊಂಡಿರ್ತೈತಿ. ಹಂಗೆ ಒಂದು ಸ್ವಲ್ಪ ಅದು ಸಾಫ್ಟ್ ಆಗಲಿ ಅಂಥೇಳಿ ಎಣ್ಣೆ ಹಚ್ಚಿ ಮಿದ್ಕೊಳೋದು. ಈಗ ನೋಡ್ರಿ, ನಮ್ಗೆ ಯಾವ ಗಾತ್ರ ವಡೆ ಬೇಕು ಆ ಗಾತ್ರದಷ್ಟು ಒಂದು ಉಂಡೆ ತೊಗೊಂಡು ಈ ರೀತಿ ವಡೆ ಮಾಡ್ಕೊಂಬಿಡೋದ್ರಿ ನೋಡ್ರಿ. ಇಷ್ಟ ರೀ ಕೆಲಸ, ಜಾಸ್ತಿನೇ ಇಲ್ಲ. ನಿಮಗೆ ವಡೆ ಏನಾರ ತಿನ್ಬೇಕು ಅನ್ನಿಸ್ತಂದ್ರೆ 1 ಕಪ್ ಬಾಂಬೆ ರವೆ ಇದ್ಬಿಟ್ರೆ ಸಾಕು ನೋಡ್ರಿ. ನಾನು ಇದಕ್ಕೆ ಹಾಕಿದ್ದು ಬಾಂಬೆ ರವೆ ನೋಡ್ರಿ. ನೀವು ಏನಾರ ಗೋಧಿ ರವೆ ಹಾಕ್ಬೇಕಂದ್ರೆ ಅದನ್ನು ಒಂದು ಸ್ವಲ್ಪ ಮಿಕ್ಸಿ ಒಳಗೆ ಸಣ್ಣ ಮಾಡ್ಕೋರಿ. ಮತ್ತು ಇಡ್ಲಿ ರವೆ ಆದರೂ ಮಾಡ್ಕೋಬೋದ್ರಿ. ಇದನ್ನು ಯಾರಿಗಾರ ಮಾಡಿ ತೋರಿಸ್ಬೇಕಂದ್ರೆ ಒಂದು ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ. ಎಲ್ಲ ವಡೆನೂ ಇಷ್ಟ ಮಾಡ್ಕೊಂಬಂದೆ ನಾನು ಫಟಾಫಟ್ ಅಂತ. 5 ನಿಮಿಷದಾಗ ಅಂದ್ರೆ ಇಷ್ಟು ಮಾಡ್ಕೊಂಬಿಡ್ಬೋದು ರೀ. 5 ನಿಮಿಷದಾಗ ಅಂದ್ರೆ ಕರ್ಕೊಂಬಿಡ್ಬೋದು ನೋಡ್ರಿ. ಎಷ್ಟು ಫಟಾಫಟ್ಟಕ್ಕಂತ ಆಗ್ಬಿಡ್ತೈತಿ, ಜಲ್ದಿ ಆಗ್ತೈತಿ ರೀ. ನಾವು ಉದ್ದಿನ ಬೇಳೆ ನೆನೆಸ್ಬೇಕು, ರುಬ್ಬಬೇಕು, ಮತ್ತು ಅದು ಕರೆಕ್ಟಾಗಿ ಬರೋದಿಲ್ಲ, ಎಣ್ಣೆ ಹಿಡಿತೈತಿ ಅನ್ನೋಂಗಿಲ್ಲ, ಏನಿಲ್ಲ ರೀ. ಫಟಾಫಟ್ ಅಂತ ಹೇಳಿ ರವಾನ ಒಂದು ಸ್ವಲ್ಪ ತಿರುಕೊಂಡು ಈ ರೀತಿ ಮಾಡ್ಕೊಂಬಿಟ್ರೆ ಸಾಕು ನೋಡ್ರಿ. ನಾವೀಗ ಮೆಣ್ಸಿಕಾಯಿ ಕೊತ್ತಂಬರಿ ಹಾಕ್ಲಿಕ್ಕರೂ ನಡಿತೈತಿ ರೀ. ಬರೀ ರವೆ ಅಷ್ಟು ಹಾಕ್ಕೊಂಡು ಈ ರೀತಿ ವಡೆ ಮಾಡ್ಕೋಬೋದ್ರಿ ನೀವು ನೋಡ್ರಿ. ಎಣ್ಣೆ ಒಂದು ಸ್ವಲ್ಪ ಮೀಡಿಯಮ್ ಉರುಳಿ ಕಾಯಿಸ್ಕೊಂಡೇನ್ರಿ ಫಸ್ಟ್ ನಾನು. ಆಮೇಲೆ ವಡೆ ಎಲ್ಲ ಹಾಕ್ಕೊಂಡ ಮ್ಯಾಗ ಜೋರು ಇಟ್ಕೊಂಡು ಕರ್ಕೋಬೇಕ್ರಿ ಇವನ್ನ ವಡೆ, ಇಲ್ಲಾಂದ್ರೆ ಎಣ್ಣೆ ಹಿಡಿತೈತಿ. ಆಮೇಲೆ ಒಂದು ಸ್ವಲ್ಪ ಅದ್ರ ನೊರೆ ಬರೋದು ಕಡಿಮೆ ಆತಂದ್ರೆ ಗ್ಯಾಸ್ ಫ್ಲೇಮ ಮೀಡಿಯಮ್ ಇಟ್ಕೊಂಡು ಕರ್ಕೋಬೇಕ್ರಿ. ಅಂದ್ರೆ ಒಳಗೆಲ್ಲ ಒಂದು ಸ್ವಲ್ಪ ಬೇಯ್ತೈತೆ ನಮಗದು.
ಪೂರ್ತಿ ರವೆ ಅಳ್ಳಿರ್ತೈತಲ್ರಿ ಮೊದ್ಲು, ಹಾಗಾಗಿ ಜಾಸ್ತಿ ಹೊತ್ತು ಬೇಯಿಸೋದು ಬೇಡ, ಇವನ್ನ ಕರಿಯೋದು ಬೇಡ್ರಿ. ನೋಡಿರಿ ಒಂದು ಸೈಡ್ ಬೇಯಿಸ್ಕೊಂಡು ನಾ ಇನ್ನೊಂದು ಸೈಡ್ ಬೇಯಿಸ್ಕೊಂಡು ತೆಗೆದ ಬಿಡ್ತೀನಿ. ಇವನ್ನ ಜಾಸ್ತಿ ಹೊತ್ತು ಬೇಯಿಸ್ಕೊಂಡು ಹೋಗಿಲ್ಲ. ನೋಡಿರಿ ಕಲರ್ನು ಸೂಪರಾಗಿ ಬಂದಾವು, ವಡಿನೂ ಕುರುಮ್ ಅಂತಾವು, ಒಳಗೂ ಅಷ್ಟು ಸಾಫ್ಟಾಗಿ ಅದಾವೆ. ಇವನ್ನ ಯಾರು ರವಾಯಿಂದ ಮಾಡೈತೆ ಅನ್ನೋಂಗೆ ಇಲ್ಲ ನೋಡ್ರಿ, ಅಷ್ಟು ಚಲೋ ಅದಾವೆ ಇವು ವಡ. ಮತ್ತು ಅಷ್ಟು ರುಚಿನೂ ಅದಾವೆ ಬಾಯಿ ಒಳಗೆ, ನೋಡಾಕು ಚಂದ ಅದಾವು, ತಿನ್ನಾಕು ರುಚಿ ಅದಾವೆ ನೋಡ್ರಿ. ನೀವು ಒಂದ್ಸತಿ ಇದೇ ಥರ ವಡ ಮಾಡ್ಕೊಂಡು ತಿನ್ನಿರಿ ಬಾಂಬೆ ರವದ್ಲೆ. ಹೆಂಗಾಗ್ಯಾವ ಅಂಥೇಳಿ ಒಂದು ಕಮೆಂಟ್, ಲೈಕ್, ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ನೋಡಿರಿ ಈಗೆಲ್ಲ ವಡ ಮಾಡ್ಕೊಂಬಂದೆ ನಾನು. 1 ಕಪ್ ವಡಾಲಿ ಇಷ್ಟು ವಡ ಆಗ್ಯಾವ ನೋಡ್ರಿ. ನಮಗೆ ಒಂದು 10ರಿಂದ 15 ವಡ ಇರ್ಬೇಕ್ರಿ ಇವು, ಅಷ್ಟು ವಡ ಆಗ್ಯಾವ. ಯಾರನ್ನ ಗೆಸ್ಟ್ ಬಂದ ಕೂಡ ಏನು ಬಜ್ಜಿ ಮತ್ತು ಏನರ ಬೇರೆ ಸ್ನ್ಯಾಕ್ಸ್ ಮಾಡೋ ಬದಲಿ ಈ ರೀತಿ ವಡ ಮಾಡಿಕೊಡ್ರಿ. ನಮ್ಮ ಬಂದವ್ರು ಹೊಗಳಾರ್ದ ಹೋಗೋದಿಲ್ಲ, ಮತ್ತು ನೀವು ಹೆಂಗೆ ಮಾಡಿರಿ ಅಂತೇಳಿ ಗ್ಯಾರಂಟಿ ಕೇಳ್ಕೊತಾರೆ ನೋಡ್ರಿ. ಮತ್ತು ನಾವು ವಿಡಿಯೋ ಮಾಡತ್ತೀವಿ, ಟಿ ವಿ, ಟ್ಯಾಬು, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಬರ್ತಿರ್ತೈತಿ. ನೀವು ಯಾವ ಊರಿಂದ ಯಾವ ಕಡೆಯಿಂದ ನೋಡತ್ತೀರಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್, ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ನೋಡಿರಿ ಒಳಗೆಲ್ಲ ಅಷ್ಟು ಸಾಫ್ಟ್ ಬಂದಾವೆ, ಹೊರಗೆಲ್ಲ ಕ್ರಿಸ್ಪಿ ಅದಾವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.